ದೀಪಾ ಆ್ಯಂಡ್ ಪುಷ್ಪ, ರಶ್ಮಿತಾ, ಸಾರಿ ಅವಳಿಗೆ ಪುಷ್ಪ ಅಂದರೆ ಆಗಲ್ಲ, ಅದಕ್ಕೆ ರಶ್ಮಿತಾ. ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿರೋ ಎಮ್ಲಾಕ್ ಪಾರ್ಕಿಗೆ. ಸೊ ಇವರು ಇಬ್ಬರು ಬಂದಿರೋದು ನಮ್ಮ ಏರಿಯಾಕ್ಕೆ ಫಸ್ಟ್ ಟೈಮು. ಸೊ ಅದಕ್ಕೋಸ್ಕರ ಈಗ ನಾನು ಹೋಗ್ತಿರೋದು ಎಮ್ಲಾಕ್ ಪಾರ್ಕಿಗೆ. ಇಲ್ಲಿ ನೋಡಿ ಅದೇ ಪಾರ್ಕ್. ಆಲ್ಮೋಸ್ಟ್ ನಂದು ಹಳೆ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಅನ್ಕೋತಿರ್ತೀರ, ಏನಪ್ಪ ಇವರು ಇವತ್ತು ಸೇರಿಬಿಟ್ಟಾರೆ ಅಂತ. ನಾವು ಮದುವೆಗೆ ಹೋಗಿದ್ವು, ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ಟು ಈಗ ಪಾರ್ಕ್ ಹೋಗ್ತಾಯಿದ್ವಿ. ಅಲ್ಲಿ ಆಟ ಆಡೋಂಥದ್ದು ಏನಿಲ್ಲ, ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ನಮ್ಮ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋದು ಅಷ್ಟೇ. ಹೇಳಿ ಈಗ ಗಾಯ್ಸ್, ವೆಲ್ಕಮ್ ಟು ಮೈ ಮೇಘನಾ ಯೂಟ್ಯೂಬ್ ಚಾನಲ್. ಅವಳು ಬೆಸ್ಟಿ ಅಂತ ಸೇರಿಸ್ಕೊತಾ ಇದ್ದಾಳೆ ಗೈಸ್, ಅದು ಬರ್ತಾ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಟು ಮೈ ಬೆಸ್ಟಿ ಮೇಘನಾ ಯೂಟ್ಯೂಬ್ ಚಾನಲ್. ಹೇಳು ಈಗ. ಹೇಳಾಯ್ತು ಒಂದು ಈಗ ಇನ್ನೊಂದ್ಸಲ ಹೇಳು. ವೆಲ್ಕಮ್ ಟು ಮೈ ಬೆಸ್ಟ್ ಫ್ರೆಂಡ್ ಮೇಘನಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಈಗ ಪಾರ್ಕ್ ಹತ್ರ ಬಂದಿದ್ದೀವಿ ಗೈಸ್. ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತೀವಿ ಅಂತ ನೋಡೋದ. ಇದು ಏನು ಮಾತಾಡಲ್ಲ, ಏನೂ ಮಾಡ್ತಿಲ್ಲ ಅಲ್ಲಿ. ನಾನು ಅಡ್ರೆಸ್ ಹಾಕೋಬರ್ಬೇಕಿತ್ತು, ಚೆನ್ನಾಗಿ ಫೋಟೋ ತಗೋಬೋದು ಇಲ್ಲಿ. ಮದುವೆಗೆ ಹೋಗಿರೋದು ಫೋಟೋ ಆಯ್ತು, ಅವಳದು ಡ್ರೆಸ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಈಗ ಅಡ್ರೆಸ್ ಹಾಕೋಬರ್ಬೇಕಿತ್ತು, ಫೋಟೋ ತಗೊಳಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾಳೆ ಗೈಸ್. ನೆಕ್ಸ್ಟ್ ಟೈಮ್ ಹಾಕೋಬರುವಂತೆ ಬಿಡು. ಸಂಡೇ ಬರ್ತಾಳಂತೆ ಮತ್ತೆ. ದೀಪ ನೀನು ಯಾವಾಗ ಬಚ್ಚೆ ಮತ್ತೆ? ನಾವು ಸಂಡೇ ಬರ್ತೀವಿ. ಸಂಡೇ ಆಟ ಆಡೋದ ಹೋಗಿ. ಅಲ್ಲಿ ಆಟ ಆಡೋದಾಯ್ತಂತೆ. ಅದು ಆಟ ಆಡೋದಲ್ಲ, ಆಟ ಆಡೋದು ಐತೆ, ಜಾರ ಅದೇನೋ ಬರೀ ಅದು ಏನು ಗೊತ್ತಾ, ಜಿಮ್ ಎಕ್ಸಸೈಸ್ ಮಾಡ್ತಾರಲ್ಲ ಈಗ. ಉಯ್ಯಾಲೆ ಇಲ್ವಾ? ಉಯ್ಯಾಲೆ ಇತ್ತು, ಕಿತ್ತಾಕ್ಬಿಟ್ಟವ್ರೆ. ನಿಮ್ಮಂಥ ಚೈಲ್ಡ್ಗಳೆಲ್ಲ ಆಡ್ತೀರಾ ಅಂತ ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟು ಇದೆ. ಇಲ್ಲೊಂದು ಸಮಸ್ಯೆ. ಓಕೆ ಗೈಸ್, ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಆದ್ಮೇಲೆ ಸಿಗ್ತೀನಿ. ಸ್ವಲ್ಪ ಆಮೇಲೆ ಕುತ್ಕೊಂಡು ಸಾಕಾಯಿತು. ಫೋಟೋ ಕಳಿಸ್ಕೊಂಡ್ಬಂದಿರೋದು ಬೇಗ. ಅದು ಕಳಿಸಿಲ್ಲ. ಓ, ಇವತ್ತು ಫ್ರೆಂಡನ್ನು ಕರ್ಕೊಂಡ್ ಬಂದಿದೆ. ಇಬ್ರು ಫೋನ್ ನೋಡಕ್ ಬಂದವ್ರೆ. ಹಲೋ. ನನಗೆ ಒಂದು ಅನುಮಾನ. ಏನದು? ಹೇಳು. ಏನು ತಣ್ಣಗೈತಾ ಪ್ಲೇಸು? ಆಯ್ತೈತೆ ಹೇಳು. ಆಯ್ತೈತೆ ಕಣೆ. ಇಲ್ಲಿ ನೋಡಿಲ್ಲಿ 32 ಸೆಕೆಂಡ್ಸ್ ಆಗೈತೆ. ಹೇಳು, ಏನು ಸಮಾಚಾರ? ನಿನ್ನ ಮುಖ ಸ್ನ್ಯಾಪ್ ಹಾಕು ಅಂತ ತೆಗೆದ್ಬಿಟ್ಟು. ವಾವ್, ಕಣ್ಣು ಚೆನ್ನಾಗೈತೆ. ಚೆನ್ನಾಗೈತೆ ಬಿಡು. ತೋರಿಸಿಲ್ಲಿ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ. ಮೂರು ಜನದ್ದು ರೀಲ್ಸ್ ಇರ್ತದಲ್ಲ, ಒಬ್ರು ಕಿವಿ ಮುಚ್ಕೊಳ್ಳೋದು, ಅವ್ರ ಬಾಯಿ ಮುಚ್ಕೊಳ್ಳೋದು, ಆ ಥರ. ಮೂರು ಜನ ರೀಲ್ಸ್ನ ಸಾಂಗ್ ಕೊಡ್ತಾರಲ್ಲ. ತೆಗಿಲ್ಲ, ತೆಗಿಬೇಕು. ಇರು. ಇದಾಕ್ಲಾ? ಅಲ್ಲಿಗೆ. ಓಹೋ, ಯಾಕವ ಹಿಂಗೆ ನಿಂತಿದೆ? ಇದಾಕ್ತೀನಿ. ಯಾಕೆ ಹೋಗ್ತಿದ್ಯಾ? ನಾನು ಉಳ್ಳೋಡ್ತಾನೆ. ಮೇಘನ ಚೆನ್ನಾಗಿ ಬಂದಿದೆ ಬಿಡು. ಹಿಂಗೆ ಕಟ್ ಮಾಡಿ ಹಾಕ್ತೀನಿ. ಇನ್ನೊಂದಾಯ್ತು ಗೊತ್ತಾ, ನಮ್ಮ 3 ಜನದಲ್ಲಿ ಚೆನ್ನಾಗಿ ಬಂದೈತಲ್ವ ಫೋಟೋ? ಇದು ಚೆನ್ನಾಗಿತ್ತು. ಅದು ಚೆನ್ನಾಗಿದೆ. ಭಾನುವಾರ ತೆಗ್ಸ್ಕೋಬೇಕು ಇನ್ನೊಂದು ಚೆನ್ನಾಗಿರೋದು. ಫೋನಲ್ಲಿ ಕರ್ಕೊಂಡ್ಬಿಡಿ ಇಲ್ಲಿಗೆ. ನನ್ನ ಫೋನಲ್ಲಿ ತಗೊಂಡಿದ್ದೀನಿ ನೋಡುವಂತನಲ್ಲ. ಭಾನುವಾರ ಇಲ್ಲೇ ರೆಡಿ ಅದು ಕರ್ಕೊಂಡ್ಬಿಡಿ. ಮತ್ತೇನೋ ಬೇಕು ನಿನಗೆ? ಏನೋ? ಯಾರಮ್ಮ? ನಿಮ್ಮ ಮಾನ. ಎಲ್ಲಿ ರೆಡಿ ಆಗ್ಬಿಟ್ಟು ನಿಮ್ಮ ಮನೇಲಿ ರೆಡಿ ಆಗ್ಬಿಟ್ಟು ಕರ್ಕೊಂಡು ಫೋಟೋ ಶೂಟ್ ಮಾಡಿ.
ಕಷ್ಟ ಸುಖನ ಹೋಯ್ತಾ ಹೋಯ್ತಾ ಇದ್ದೀವಿ ಇದ್ದೀವಿ ಗೈಸ್. ಎಲ್ಲಿಗೆ ಹೋಯ್ತಿದ್ದೀವಿ ಮನೆಗೆ ಹೋಯ್ತಾ ಇದ್ದೀವಿ ಗಾಯ್ಸ್. ಸೈಡ್ ಬಿಡು ಆಯ್ತು ಮೊದಲನೇ ಪಾರ್ಕಲ್ಲಿ ಬಂದು ಕೂತಿದ್ದು ಮಾತಾಡಿದ್ದು ಎಲ್ಲ ಆಯಿತು ಗೈಸ್. ಇವಾಗ ನಮ್ದು ಏನೇ ಇದ್ರೂ ತಿನ್ನದ್ದು ಗಾಯ್ಸ್. ತಿನ್ನೋದು. ಹೊಟ್ಟೆ ಸಿಕ್ಕೈತಾ? ಹೊಟ್ಟೆ ಸಿಕ್ಕ ಏ ಪಾಂಡು ನಿಮ್ ಬೀಟಿಗೆ ಹೊಟ್ಟೆ ಹಸ್ವಾದಂತೆ ಪಾನಿಪುರಿ. ಈ ಕಡೆ ಬಾ. ಪಾನಿಪುರಿ. ಯಾವ ಪಾನಿಪುರಿ? ಗೋಲ್ಗಪ್ಪ. ಗೋಲ್ಗಪ್ಪ ಅಲ್ಲಿ ಚುರುಮುರಿ ಹಾಕೋದಕ್ಕೆ ಚೆನ್ನಾಗಿ ಮಾಡ್ತಾರೆ. ಅದು ಚುರುಮುರಿ ಬೇಡ. ಮತ್ತು ಪಾನಿಪುರಿ ಮಸಾಲೆ ಪಾನಿಪುರಿ ಚೆನ್ನಾಗಿ ಹಾ, ಹೌದು. ಮಾಡ್ತಾರೆ. ಮಸಾಲೆ ಪಾನಿಪುರಿ ತಿನ್ನಕ್ಕೆ ಹೋಗ್ತಿದ್ದೀವಿ ಗೈಸ್. ಇಲ್ಲೇ ನಮ್ಮ ಮನೆ ಮೇಲ್ಗಡೆನೇ ಇದೆ ಒಂದು. ಅಲ್ಲಿ ಹೋಗ್ಬಿಟ್ಟು ಮಸಾಲೆ ಪಾನಿಪುರಿ ತಿನ್ಬೇಕಾದ್ರೆ ಸಿಗ್ತೀನಿ. ಬನ್ನಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ಇಲ್ಲ ಆಮೇಲೆ ಎಂಡ್ ಮಾಡುವಂತೆ ಬ್ಲಾಗ್ನ. ಈಗ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಬರೋದ. ಓಕೆ ಫ್ರೆಂಡ್ಸ್, ನೀವು ತಿನ್ಕೊ ಬನ್ನಿ ಅಷ್ಟರಲ್ಲಿ. ಓಕೆ. ಜೊತೆ ಹಾಕಿದ್ದು ನೋಡಿದ್ದೀನಿ ಗೊತ್ತಾ? ಏನ ವಿಡಿಯೋನ ಎರಡೆರಡು ಸಲ ಯಾವ್ದು ಅದೇ ಡ್ಯಾನ್ಸ್ದು ಹಾಸ್ಪಿಟಲ್ ಆ್ಯನಿವರ್ಸರಿ ಮಾಡಿದ್ವಲ್ಲ ಅದ. ಹೌದೌದು ಗೈಸ್ ಅಲ್ಲೇ ಫುಲ್ ಸ್ಟ್ರೈಟ್ ಹೋಯ್ತು ಅಂತಂದರೆ ಅಲ್ಲಿ ಲೆಫ್ಟಲ್ಲಿ ತಿರುಗೋತು ಅಂತಂದ್ರೇ ಅಲ್ಲಿ ಒಂದು ಪಾನಿಪುರಿ ಅಂಗಡಿ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಇವರು ನೀವು ಹೆಂಗೆ ಹೋಗ್ತೀರಾ? ಅಲ್ಲಿ ಆಟೋ ಸ್ಟ್ರೈಟ್ ಆಗಿ ಲೆಫ್ಟ್ ಹೋಗ್ತೀವಿ, ಆಟೋದಲ್ಲಿ ಹೋಗ್ತೀವಿ. ಬಸ್ ಐತಿ ಕಣೆ, ಬಳ್ಳಾರಲ್ಲಿ ಬಸ್ ಹೇಳ್ಕೊಂಡು ಹೋಗಿ. ಇವಳ ಹತ್ರ ಆಧಾರ್ ಕಾರ್ಡ್ ಇಲ್ಲ. ಕರೆಕ್ಟ್. ಈಗ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಹಂಗೆ ಪೂಜೆ ಬೇಕರಿ ಹತ್ರ ಹೋಗ್ಬಿಟ್ಟು ಇಲ್ಲಿ ಬೇಕ್ರಿ ತಿನ್ನೋದೇನಾದರೂ ಬೇಡ ಬಾ ಪಾನಿಪುರಿ ತಿನ್ಕೊ ಹೋಗಲ್ಲ. ಇವಾಗ ಪಾನಿಪುರಿ ತಿನ್ಕೊಂಡು ಗೈಸ್ ಹಂಗೆ ಪೂಜೆ ಬೇಕರಿ ಹತ್ರ ಹೋಗ್ತೀವಿ. ಅಲ್ಲಿ ಹೋಗಿ ಸಿಗ್ತೀವಿ. ಯಾವ ದಿನಗಳು ಆ ದಿನಗಳು ಸ್ಕೂಲ್ ಡೇ ಫ್ರೆಂಡ್ ದಿನಗಳು. ಇವರು ನಾನು ಯಾವಾಗ ಅಂತಂದರೆ ಇವರು ನಾವು 3 ಜನನೂ ಸ್ಕೂಲ್ ಅಂದರೆ ಸ್ಕೂಲ್ ಫ್ರೆಂಡ್ಸ್. ಬರೀ ಆ್ಯನಿವರ್ಸರಿ ಸ್ಕೂಲ್ ಆ್ಯನಿವರ್ಸರಿ ಅಲ್ಲ, ಬರೀ ಸ್ಕೂಲ್ ಗೈಸ್. ಏನಂತ ಅಂದರೆ ನಾವು 3 ಜನ ಸ್ಕೂಲ್ ಫ್ರೆಂಡ್ಸು. ಎಷ್ಟೋ ದಿನಗಳಾದಮೇಲೆ ಸಿಕ್ಕಿದ್ದೀವಿ. ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಜಸ್ಟ್ ಹಾಯ್ ಹಲೋ ಬಾಯ್ ಅಷ್ಟೇ. ಈಗ ನಾವು ಈಗ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಲ್ಲ, ಸೊ ಹಂಗೆ ಅವ್ರ ಕಸಿನ್ದು ಒಂದು ಮದುವೆ ಇತ್ತು. ಅದಕ್ಕೆ ಮುಗಿಸ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರನೇ ಇತ್ತು ಚೌಟ್ರಿ. ಅಲ್ಲಿ ಮುಗಿಸ್ಕೊಂಡು ಹಾಗೆ ಈಗ ನಮ್ಮ ಮನೆ ಕರ್ಕೊಂಡ್ಬಂದಿದ್ದೀನಿ ಅವ್ರನ್ನ ಅಷ್ಟೇ. ಅಲ್ಲಿ ಪಾನಿಪುರಿ ಗಾಯ್ಸ್, ಪಾನಿಪುರಿ ಅಂಗಡಿ ಅಲ್ಲೇ. ಈಗ ಅಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಈಗ ಅದೇ ನಮ್ಮ ಅಜ್ಜಿ ಮನೆ. ಯಾವ್ದು? ಅದು ಮುಂದೆನೇ ನಮ್ಮ ಅಜ್ಜಿ ಮನೆ. ಅವ್ರ ಮನೆ ಅದಲ್ಲ, ಈ ಕಡೆ ಲೆಫ್ಟಲ್ಲಿ ಒಂದು ರೋಡ್ ಐತಿ, ಅದೇ ನಮ್ಮ ಅಜ್ಜಿ ಮನೆ. ಅಲ್ಲೇ ಇರೋದು. ಹೋಗ್ಬಿಡ್ಬಾರ್ದು. ಓಕೆ ಗಾಯ್ಸ್, ಕೊನೆಗೂ ಇಲ್ಲಿ ಬರೆದ್ವು ಪಾನಿಪುರಿ ಅಂಗಡಿ ಹತ್ರ. ಈಗ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆರ್ಡ್ರ್ ಮಾಡೋದ. ಬನ್ನಿ ಲೇ ಬಾರೆ ಪುಷ್ಪ. ಬಂಗಾರಪೇಟೆ ಅಲ್ಲಿ ಚೆನ್ನಾಗಿಲ್ಲ ಬಾ. ಏನೇನು ಬೇಕು? ಏನು ಬೇಕು ಲೇ? ಏನು ಬೇಕು? ನಂಗೆ ಪಾನಿಪುರಿ, ನಮಗೆ ಮಸಾಲೆ ಪುರಿ. ನಿಮಗೆ ಮಸಾಲೆ. ಅಂಕಲ್ 2 ಮಸಾಲೆ 1 ಪಾನಿಪುರಿ. ಹಾಂ ಅದು ಯಾವ ಥರ? ಕುತ್ಕೊಳ್ಳಿ. ಅಲ್ಲಿ ನಿಂತು ಹೇಗಿದೆ ನಿಜ? ಅಲ್ಲಿ ಚೆನ್ನೈ ಕಾಲೇಜ್ ಅದೆಲ್ಲ ತಿಂತೀಯಾ? ಹೇಗಿರ್ತಾರೆ ನೋಡಿ ಗೈಸ್. ತಿನ್ಬಿಟ್ಟು ಸಿಗ್ತೀವಿ. ಇವಾಗ ತಿಂದಿದ್ದಾಯ್ತು ಗಾಯ್ಸ್. ಈಗ ಏನಿದ್ರು ಅವ್ರವ್ರ ಮನೆಗೆ ಹೋಗೋದು, ಇಲ್ಲ 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 ಈಗ ನಮ್ಮ ಮನೆಗೆ ಹೋಗ್ಬಿಟ್ಟು ಅವಳ್ದೊಂದು ಸ್ವಲ್ಪ ಅದೇನೋ ಪೇಪರ್ಸ್ ಇದೆ, ಅದನ್ನ ಕೊಟ್ಟಾದ್ಮೇಲೆ
ಹೋಗೋದು ಅಲ್ಲೊಂದು ಬೆಕ್ಕು ಬರ್ತಿದ್ದೀವಿ. ಅಲ್ಲಿ ನೋಡಿ ಗಾಯ್ಸ್ ಹೆಂಗ್ ಬೆಕ್ಕತ್ತಿದೆ, ಅಲ್ಲಿ ನೋಡಿ ಅಲ್ಲಿ ಫುಲ್ ಹತ್ಕೊಬಿಟ್ಟಿದೆ. ಇವಾಗ ನಮ್ಮ ಮನೆಗೆ ಹೋಗ್ಬಿಟ್ಟು ಹಿಂಗೆ ಹೋಗೋದ ಬಾ ದೀಪ. ಇವಾಗ ನಮ್ಮ ಮನೆಗೆ ಹೋಗಿ ನಮ್ಮ ಅಜ್ಜಿಗೆ ಪಪ್ಪಾಯ ಏನು ತಗೋಬೇಕಿತ್ತು. ಪಪ್ಪಾಯ ಇಲ್ಲೇ ಲೇ ದೀಪ ಇಲ್ಲೇ ಇರೋ 5 ನಿಮಿಷ ಗಾಯ್ಸ್. ನಮ್ಮ ಅಜ್ಜಿಗೆ ಪಪ್ಪಾಯ ಹಣ್ಣು ಕೇಳಿದ್ರು, ಅದನ್ನ ತಗೊಂಡು ಅದಾದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಇವಾಗ ತಗೊಂಡಿದ್ದಾಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಏನೇ ಹೇಳ, ಏನಾದ್ರು ಇದ್ರೆ ಹೇಳೆ. ಬೇಕಿತ್ತ ನಿಮಗೆ? ಓಕೆ ಗಾಯ್ಸ್, ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತಿದ್ದೀನಿ. ಅಯ್ಯೋ ದೇವ್ರೇ, ನೋಡಿ. ಓಕೆ ಗಾಯ್ಸ್, ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಓಡಾಡಿ ಸಾಕು. ಎಲ್ಲ ಡುಬ್ಬಾಕು. ಏನು ಕೆಲಸನೂ ಮಾಡಿಲ್ಲ, ಏನಿಲ್ಲ, ಸುಸ್ತಾಯ್ತು ಅಂತ ಹೇಳ್ತಾ ಇದ್ದಾರೆ. ಹೇಳಿ. ನೆಕ್ಸ್ಟ್ ಸಂಡೇ ಸಿಗ್ತೀನಿ. ನೆಕ್ಸ್ಟ್ ಸಂಡೇ ಒಂದು ಪ್ಲ್ಯಾನಿಂಗ್ ಇದೆ ಅಂತ ಗೈಸ್. ಅವಾಗ ಸಿಗ್ತಾರಂತೆ, ನೋಡೋದ ಏನು ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀವಿ ಗೈಸ್. ಚೆನ್ನಾಗಿ ರೆಡಿ ಆಗ್ಬಿಡ್ತಾರಂತೆ. ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಈ ಬಡತವಿಂದ ದೇಶ ಉದ್ಧಾರ. ಓಕೆ ಇನ್ನೂ ಚೆನ್ನಾಗಿ ರೆಡಿ ಆಗೋದು. ಓಕೆ, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮೇಘನಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.